ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ IBPS ಕ್ಲರ್ಕ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋಣ. ಫಸ್ಟ್ ನೀವು ಬ್ರೌಸರ್ ವಿಸಿಟ್ ಮಾಡಿ. ಬ್ರೌಸರಲ್ಲಿ IBPS ಅಂತ ಸರ್ಚ್ ಮಾಡಿ. ಮೊಬೈಲಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು, ಸೇಮ್ ಮೊಬೈಲ್ ಕೂಡ ಅಪ್ಲೈ ಮಾಡ್ಬೋದು, ಸೇಮ್ ಏನೂ ಚೇಂಜಸ್ ಇಲ್ಲ. IBPS ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಆಪ್ಷನ್ನು. ನೆಕ್ಸ್ಟು ಲೆಫ್ಟ್ ಸೈಡ್ ನೋಡಿ, ಲೈವ್ ಅಂತ ಬರ್ತಿದೆಯಲ್ವಾ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಲೇಟೆಸ್ಟ್ ಒನ್ನು CRP ಕ್ಲರಿಕಲ್ ಕ್ರೇಟ್ 16 ಮೇಲೆ ಕ್ಲಿಕ್ ಮಾಡಿ. ಇದು ವಿಂಡೋ ನೋಟಿಫಿಕೇಶನ್, ಕಂಪ್ಲೀಟ್ ನೋಟಿಫಿಕೇಶನ್, ಅಪ್ಲೈ ಆನ್ಲೈನ್. ಓಕೆ, ಮೊದಲಿಗೆ ನಾವು ಕಂಪ್ಲೀಟ್ ನೋಟಿಫಿಕೇಶನ್ ನೋಡ್ಕೊಬೋಣ ಇಲ್ಲಿ. ಸೊ ಯಾವಾಗ ಸ್ಟಾರ್ಟು 21 ಲಾಸ್ಟ್ ಡೇಟ್ ಇದೆ. ಹಾಗೆ 50 ಇಂಪಾರ್ಟೆಂಟ್ ಏನಂದ್ರೆ, ಇದೆಲ್ಲ ಗೊತ್ತಿರುತ್ತೆ ನಿಮಗೆ. 55 ಪೇಜ್ ಹೋಗೋಣ. ಇಲ್ಲಿ ನಿಮ್ಮ ಹತ್ರ ಅಪ್ಲೈ ಮಾಡುವ ಮುಂಚೆ ಏನೇನು ಇರಬೇಕಂದ್ರೆ, ಫೋಟೋಗ್ರಾಫ್ ಇರಬೇಕು, ಸಿಗ್ನೇಚರ್ ಇರಬೇಕು, ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಬೇಕು, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಅದು ಕೆಳಗಡೆ ಇದೆ. ಹಾಗೆ SSLC ಮಾರ್ಕ್ಸ್ ಕಾರ್ಡ್ ಇನ್ PDF ಫಾರ್ಮೆಟಲ್ಲಿ ಇರಬೇಕು. ಫೋಟೋಗ್ರಾಫ್ ಸೈಜ್ ಎಷ್ಟಿರಬೇಕಂದ್ರೆ ನಿಮಗೆ 20 to 50 KB ಒಳಗಡೆ ಇರಬೇಕು. ನಂತರ ಯಾವ ಥರ ಫೋಟೋ ಕ್ಯಾಪ್ಚರ್ ಮಾಡೋದೆಲ್ಲ ಡೀಟೇಲ್ ಕೊಟ್ಟಿದ್ದಾನೆ. ಸಿಗ್ನೇಚರು 10 to 20 KB ಇರಬೇಕು. ನೆಕ್ಸ್ಟ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ 20 to 50 KB ಒಳಗಿರಬೇಕು. ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ನು ನಿಮಗೆ 50 to 100 KB ಒಳಗಡೆ ಇರಬೇಕು. ಹಾಗೆ ನಾಟ್ ಇನ್ ಕ್ಯಾಪಿಟಲ್ ಲೆಟರ್. ಇಲ್ಲಿ ಹೇಗೆ ಬರೀತಾರೆ ನೋಡಿ, ಇದೇ ಡಿಕ್ಲರೇಷನ್, ಇದೇ ಥರ ಬರೀಬೇಕು. ಒಂದು ವೈಟ್ ಪೇಪರಲ್ಲಿ ಬರೆದು ಮೊಬೈಲಲ್ಲಿ ಫೋಟೋ ತೆಗೆದು, ರೀಸೈಸ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ನೋಡಿ, ರೀಸೈಸ್ ಅಂತ ಗೂಗಲಲ್ಲೇ ಸರ್ಚ್ ಮಾಡಿ. ನಿಮ್ಮದು ಮೊಬೈಲಲ್ಲಿ ರೀಸೈಸ್ ಇಮೇಜ್ ಅಂತ ಸರ್ಚ್ ಮಾಡಿ, ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ, ಅಪ್ಲೋಡ್ ಮಾಡಿ, ನೀವು ರೀಸೈಜ್ ಮಾಡ್ಕೋಬಹುದು. ಓಕೆ, ಫೋಟೋ ಮತ್ತು ಡಿಕ್ಲರೇಷನ್ ಯಾವ್ದು ಬೇಕಾದರೂ. ಹಾಗೆ SSLC ಮಾರ್ಕ್ಸ್ ಕಾರ್ಡ್ ನಿಮಗೆ PDF ಫಾರ್ಮೆಟಲ್ಲಿ ಇರಬೇಕು. ಇದಿಷ್ಟು ನಿಮ್ಮ ಹತ್ರ ಇದ್ದರೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ವಿತ್ ವ್ಯಾಲಿಡ್ ಮೊಬೈಲ್ ನಂಬರ್ ಅಂಡ್ ಇಮೇಲ್ ID. ಸೊ ಈಗ ಅಪ್ಲೈ ಮಾಡೋಣ. ಅಪ್ಲೈ ಆನ್ಲೈನ್ ಮೇಲ್ಗಡೆ ಕಾಣ್ತಿದೆ ನೋಡಿ, ರೈಟ್ ಸೈಡ್, ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಹೆಸರು ಹಾಕಿ, ಆಕಾಶ್ ಅಂತ ಎಕ್ಸಾಂಪಲ್ ಹಾಕ್ತೀನಿ ನಾನು. ಸೇಮ್ ಕನ್ಫರ್ಮ್ ದ ನಂಬರ್, ಆಕಾಶ್. ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್ ಹಾಕಿ, ಸೇಮ್ ಹಾಕಿ. ಲಾಸ್ಟ್ ನೇಮ್ ಇದ್ರೆ ಲಾಸ್ಟ್ ನೇಮ್ ಹಾಕಿ. ಅಂದರೆ ಇನಿಷಿಯಲ್ ಇದ್ರೆ ಇನಿಷಿಯಲ್ ಹಾಕ್ಬಿಡಿ ಅಷ್ಟೇ. ಸೊ ಇಲ್ಲಿ ಸ್ಟಾರ್, ಫಸ್ಟ್ ನೇಮಿಗೆ ಮಾತ್ರ ಸ್ಟಾರ್ ಇದೆ, ಇಲ್ಲಿ ಹಾಕ್ಬೋದು. ರಿಮೈನಿಂಗ್ ಇಲ್ಲದೆ ಇದ್ರೆ ಬಿಡ್ಬೋದು, ಇದ್ರೆ ಫಸ್ಟ್ ನೇಮ್ ಲಾಸ್ಟ್ ನೇಮಲ್ಲಿ ಹಾಕಿ. ನಂತರ ಆಕಾಶಿ ಅಂತ ಕಂಪ್ಲೀಟ್ ಆಯಿತು. ಹ್ಯಾವ್ ಯು ಎವರ್ ಚೇಂಜ್ಡ್ ಯುವರ್ ನೇಮ್? ನಿಮ್ಮ ಹೆಸರು ಏನಾದರೂ ಮಧ್ಯೆ ಚೇಂಜ್ ಮಾಡಿದರೆ, ಆಫ್ಟರ್ SSLC ಆದ್ಮೇಲೆ ಚೇಂಜ್ ಮಾಡಿದರೆ, PUC ಆದ್ಮೇಲೆ ಚೇಂಜ್ ಮಾಡಿದರೆ ಎಸ್ ಕೊಡಿ. ಅದಕ್ಕೆ ಕೋರ್ಟ್ ಅಫಿಡೇವಿಟ್ ಬೇಕು, ಅಫಿಡೇವಿಟ್ ಫಾರ್ ದ ನೇಮ್ ಚೇಂಜ್. ಇದೆಲ್ಲ ಡೀಟೇಲ್ ಫಿಲ್ ಮಾಡಿ ಅಫಿಡೇವಿಟ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ನೋ ಅಂದರೆ ನೋ. ಓಕೆ, ನೆಕ್ಸ್ಟ್ ಮೊಬೈಲ್ ನಂಬರ್ ಫಿಲ್ ಮಾಡಿ. ಸೊ ಇಲ್ಲಿ ಮೊಬೈಲ್ ಫಿಲ್ ಮಾಡಿರ್ತಾರೆ, ಮತ್ತೊಂದು ಸಲ ಅದೇ ನಂಬರ್ ಫಿಲ್ ಮಾಡಿ. ಎರಡು ಫಿಲ್ ಆದ್ಮೇಲೆ ರೈಟ್ ಮಾರ್ಕ್ ಬರುತ್ತೆ. ನಂತರ ಐ ಕನ್ಫರ್ಮ್ ದಟ್ ದ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಸೆಲ್ಫ್, ನಂದೇ ಸೆಲ್ಫ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಪೇರೆಂಟ್ಸ್ ಆಗಿದೆ, ಪೇರೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಮೇಲ್ ID ಹಾಕಿ. ಇಮೇಲ್ ಐಡಿಗೆ ಇಮೇಲ್ ID ಹಾಕಿದ್ಮೇಲೆ ಇಲ್ಲಿ ನೋಡಿ, ಜಸ್ಟ್ ಇಮೇಲ್ ಅಷ್ಟೇ ಆಗಬೇಕು. ಅದ್ರದ್ದು ಡೊಮೈನ್ ನೇಮ್ ಇಲ್ಲಿ ಹಾಕಿ, @gmail.com ಇಲ್ಲಿ ಹಾಕಿ. ಸೇಮ್ ಕಂಪ್ಲೀಟ್ ಇಲ್ಲಿ ಟೈಪ್ ಮಾಡ್ಬೇಕು ನೀವು. ಓಕೆ, ಈ ಥರ ಮೂರು ರೈಟ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಕ್ಯಾಪ್ಚಾ ಎಂಟ್ರಿ ಮಾಡಿ, PRV8Z. ಇದು ಡಿಫ್ರೆಂಟ್ ಬರುತ್ತೆ ಇದು. ಓಕೆ, ಇದಾದಮೇಲೆ ಇದು ಬಂತು. ಸೇವ್ ನೆಕ್ಸ್ಟ್ ಕೊಡಬೇಕು. ಅದಕ್ಕಿಂತ ಮೊದಲು ಕೊಟ್ಮೇಲೆ ಇದು ಕನ್ಫರ್ಮ್ ದ ಸಬ್ಮಿಷನ್ ಅಂತ ಕೇಳುತ್ತೆ. ಸೇವ್ ನೆಕ್ಸ್ಟ್ ಕೊಟ್ಮೇಲೆ ಓಕೆ ಕೊಡಿ. ನೆಕ್ಸ್ಟ್ ನಿಮಗೆ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐಡಿಗೆ OTP ಹೋಗುತ್ತೆ. ಸೆಂಡ್ OTP, ಕ್ಯಾಪ್ಚಾ ಎಂಟ್ರಿ ಮಾಡಿ ಸೆಂಡ್ OTP ಕೊಡಬೇಕು. ZWTDC ಸೆಂಡ್. ಮತ್ತು ಕ್ಯಾಪ್ಚಾ ಚೇಂಜ್ ಆಗುತ್ತೆ. ಕ್ಯಾಪ್ಚಾ ಹಾಕಿ 7ZWMZ. ಸೆಂಡ್ OTP ಕೊಡಿ. ಎರಡಕ್ಕೂ OTP ಹೋಯಿತು. OTP ಏನು ಹೋಗಿದೆ ಅದೆರಡು ಫಿಲ್ ಮಾಡಿ ಇಲ್ಲಿ. ಸೊ ಎರಡನ್ನು ವೆರಿಫೈ ಮಾಡಿ. ಎರಡು ವೆರಿಫೈ ಆದಮೇಲೆ ಸೊ ನೆಕ್ಸ್ಟ್ ಕೊಡಿ. ನೀವು OTP ಹಾಕಿ ಸಬ್ಮಿಟ್ ಮಾಡಿದ್ಮೇಲೆ ಯುವರ್ ಪ್ರಾವಿಷನಲ್ ರಿಜಿಸ್ಟ್ರೇಷನ್ ನಂಬರ್ ಈಸ್, ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗುತ್ತೆ, ಪಾಸ್ವರ್ಡ್ ನಂಬರ್ ಜನರೇಟ್ ಆಗುತ್ತೆ. ಇದು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂದರೆ ಕಂಪ್ಲೀಟ್ ಎಲ್ಲ ಆದಮೇಲೆ ಈ ನಂಬರ್ ವ್ಯಾಲಿಡ್ ಆಗೋದು. ಅಲ್ಲಿವರೆಗೂ ಇದು ಪ್ರಾವಿಷನಲ್ ಆಗೇ ಇರುತ್ತೆ. ಸಪೋಸ್ ನೀವೆಲ್ಲ ಕಂಪ್ಲೀಟ್ ಮಾಡಿ ಪೇಮೆಂಟ್ ಮಾಡಿ ಕಂಪ್ಲೀಟ್ ಆಗಿರುತ್ತೆ, ಆಮೇಲೆ ನಿಮಗೆ ಏನಾದರೂ ಡೌಟ್ ಇದೆ, ತಪ್ಪಾಗಿದೆ ಅಂತ ಗೊತ್ತಾದರೆ ಮತ್ತೊಂದು ಸರಿ ನೀವು ಅಪ್ಲೈ ಮಾಡ್ಬೋದು. ಲೇಟೆಸ್ಟಾಗಿ ಯಾವುದು ರಿಜಿಸ್ಟ್ರೇಷನ್ ನಂಬರು, ರೋಲ್ ನಂಬರು ಜನರೇಟ್ ಆಗಿರುತ್ತೋ ಅದನ್ನೇ IBPS ಕನ್ಸಿಡರ್ ಮಾಡೋದು. ಓಕೆ, ಫೋಟೋ ಯಾವ ಥರ ಇರಬೇಕು ಅನ್ನೋದು ಇಲ್ಲಿ ಗೈಡ್ಲೈನ್ ಕೊಟ್ಟಿದ್ದಾನೆ. ಈ ಥರ ಬ್ಲರಿ ಆಗಿರ್ಬಾರ್ದು, ಬ್ಯಾಕ್ಗ್ರೌಂಡಲ್ಲಿ ಕಲರ್ ಇರಬಾರ್ದು, ಬ್ಲರಿ ಆಗಿರ್ಬಾರ್ದು, ಕಾರ್ಟೂನ್ ಆಗಿರ್ಬಾರ್ದು, ಸಿಂಗಲ್ ಇರಬೇಕು. ನಂತರ ಕ್ರಾಸ್ ಮುಖ, ಈ ಥರ ಸೆಲ್ಫಿ, ಈ ಥರ ಯಾವುದು ಅಲೋ ಇಲ್ಲ. ಹಾಫ್ ಪೇಜ್ ಎಲ್ಲ ಇರಬಾರ್ದು. ವ್ಯಾಲಿಡ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾನೆ, ಈ ಥರ ಇರಬೇಕಂತ. ಸೊ ಆ ಥರ ಫೋಟೋ ನಿಮ್ಮ ಹತ್ರ ಪಾಸ್ಪೋರ್ಟ್ ಸೈಜ್ ಇರುತ್ತೆ, ರೀಸೈಜ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಸೊ ನಾನು ಈಗ ಅಪ್ಲೋಡ್ ಮಾಡ್ತೀನಿ. ಎರಡು ಕೊಟ್ಟಿದ್ದಾನೆ. ಏನಂದರೆ, ಒಂದು ಅಪ್ಲೋಡ್ ಮಾಡಬೇಕು, ಜೊತೆಗೆ
ಮೊಬೈಲಿಂದ ಕ್ಯಾಪ್ಚರ್ ಮಾಡಬೇಕು, ಎರಡು ಆಪ್ಷನ್ ಇದೆ. ಇಲ್ಲ ಸ್ಕ್ಯಾನ್ QR ಕೋಡ್, ಮೊಬೈಲ್ ಥ್ರೋ ಫೋಟೋ ಸ್ಕ್ಯಾನ್ ಮಾಡಿ ಹಾಕಬೇಕು. ಓಕೆ ಓಕೆ, ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಡಮ್ಮಿ ಇಮೇಜ್ ಇದು, ಗೂಗಲಿಂದ ಫೆಚ್ ಮಾಡಿ ಹಾಕಿರೋದು. ನೆಕ್ಸ್ಟ್ ಆ್ಯಂಡ್ ಕ್ಯಾಪ್ಚರ್ ದ ಯೂಸಿಂಗ್ ವೆಬ್ ಕ್ಯಾಮ್. ನಿಮ್ಮ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ವೆಬ್ ಕ್ಯಾಮ್ ಇದ್ರೆ ಅದರಲ್ಲಿ ಕ್ಯಾಪ್ಚರ್ ಮಾಡಿ, ಇಲ್ಲಾಂದರೆ ಮೊಬೈಲ್ ಮುಖಾಂತರ ಕ್ಯಾಪ್ಚರ್ ಮಾಡಿ ಹಾಕಿ. ಎರಡು ಕ್ಯಾಪ್ಚರ್ ಆಗಿದೆ. ಐ ಕನ್ಫರ್ಮ್ ಕೊಡ್ತೀನಿ. ಸ್ವಲ್ಪ ಮಿಸ್ ಮ್ಯಾಚ್ ಆದರೂ ಕೂಡ ತೊಗೊಳಲ್ಲ. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀನಿ. ಸಿಗ್ನೇಚರ್ ಶುಡ್ ನಾಟ್ ಬಿ ಇನ್ ಕ್ಯಾಪಿಟಲ್ ಆರ್ ಬ್ಲಾಕ್ ಲೆಟರ್ಸ್, ಅಂದರೆ ನೀವು ಬ್ಲೂ ಅಲ್ಲಿ ಮಾಡಿ. ಓಕೆ, ಇದು ಕೂಡ ಅಪ್ಲೋಡ್ ಆಯಿತು. ಐ ಕನ್ಫರ್ಮ್ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನಿಮಗೆ ಬೇಸಿಕ್ ಡೀಟೇಲ್ ಬರುತ್ತೆ. ಬೇಸಿಕ್ ಡೀಟೇಲಲ್ಲಿ ಕ್ಯಾಟಗರಿ ಜನರಲ್ ಇದ್ರೆ ಜನರಲ್, SC ಇದ್ರೆ SC. ಸೊ SC OBC EWS ಇದು ಅಪ್ಲೈ ಮಾಡೋ ಮುಂಚೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಅದಕ್ಕಿಂತ ಮುಂಚೆ ನೀವು ನೋಟಿಫಿಕೇಶನ್ನ ಸ್ವಲ್ಪ ಕ್ಲಿಯರಾಗಿ ಓದಿರಬೇಕು. ಓಕೆ, ಇಲ್ಲಿ ಜನರಲ್ ಕೊಡ್ತೀನಿ. ಓಕೆ ಕೊಡಿ. ಆರ್ ಯು ಪರ್ಸನ್ ಡಿಸೆಬಿಲಿಟಿ ಇದೆಯಾ, ನೀವು ಡಿಸೆಬಿಲಿಟಿ ಇದ್ರೆ 40% ಅಂಡ್ ಎಬೋ ಇದ್ರೆ ಎಸ್ ಕೊಡಿ. ಎಸ್ ಕೊಟ್ಟರೆ ಏನೇನು ಫಿಲ್ ಮಾಡಬೇಕಂತ ಯಾರಿಗಿರುತ್ತೋ ಅವ್ರ ಹತ್ರ ಸರ್ಟಿಫಿಕೇಟ್ ಇರುತ್ತೆ, ಅದು ನೋಡಿ ಫಿಲ್ ಮಾಡ್ಬೋದು. ನೋ ಇದ್ರೆ ಎಸ್, ಇಲ್ಲ ಅಂದರೆ ನೋ. ನೆಕ್ಸ್ಟು ಇಲ್ಲೆಲ್ಲ ಡಿಸೇಬಲ್ ಇದೆ, ಇಲ್ಲಿ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಆಟೋ ಡಿಸೇಬಲ್ ಆಗಿ ಹೋಗಿದೆಯಲ್ಲ. ನೆಕ್ಸ್ಟು ಆರ್ ಯು ಎ ಪರ್ಸನ್ ವಿತ್ ಎ ಸ್ಪೆಸಿಫೈಡ್ ಡಿಸೆಬಿಲಿಟಿ ಕವರ್ಡ್ ಅಂಡರ್ ದ, ಈ ಸೆಕ್ಷನಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಇರುತ್ತೋ ಆ ಸೆಕ್ಷನ್ ಅಂಡರಲ್ಲಿ ಡಿಸೆಬಿಲಿಟಿ ಬರ್ತಿದೆ ಅಂದರೆ ಎಸ್ ಕೊಡಿ. ಅದ್ರ ಡೀಟೇಲ್ ಕೂಡ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೋ ಇದ್ರೆ ನೋ ಕೊಡಿ. ಮ್ಯಾಕ್ಸಿಮಮ್ ನೋ ಇರುತ್ತೆ, ರೇರ್ ಕೇಸ್ ಎಸ್ ಇರೋದು. ಅವ್ರು ನೋಡಿ ಫಿಲ್ ಮಾಡಿ, ಅವ್ರಿಗೆ ಅರ್ಥ ಆಗುತ್ತೆ. ನೋಟಿಫಿಕೇಶನಲ್ಲಿ ಕ್ಲಿಯರ್ ಗೈಡ್ಲೈನ್ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಡೂ ಬಿಲಾಂಗ್ ಟು ದ ರಿಲಿಜಿಯಸ್ ಮೈನಾರಿಟಿ ನೋ. ಎಸ್ ಕೊಟ್ಟರೆ ಮೈನಾರಿಟಿ ಅಂತ ಅಂದರೆ ಮುಸ್ಲಿಂ, ಸಿಖ್, ಬುದ್ಧಿಸಮ್, ಕ್ರಿಶ್ಚಿಯಾನಿಟಿ ಇವೆಲ್ಲ ಮೈನಾರಿಟಿ ಕಮ್ಯುನಿಟಿ. ಎಸ್ ಕೊಟ್ಟು ಸೆಲೆಕ್ಟ್ ಮಾಡಬೇಕು. ನೋ ನೀವು ಮೈನಾರಿಟಿ ಅಲ್ಲ ಅಂದರೆ ಹಿಂದೂ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟು ಎಕ್ಸ್ಪೀರಿಯನ್ಸ್. ಆಲ್ರೆಡಿ ನೀವು ಯಾವ್ದಾದ್ರು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೀರೋ, ಬೇರೆ ಬ್ಯಾಂಕಲ್ಲಿ ಕ್ಲರಿಕಲ್ ಆಗಿ, ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ರೆ ಎಸ್ ಕೊಡಿ. ನೋ ಅಂದರೆ ನೋ ಕೊಡಿ. ಓಕೆ, ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಎರಡು ಥರ ಇರುತ್ತೆ. ಒಂದು ಎಕ್ಸ್ ಸರ್ವಿಸ್ ಮ್ಯಾನು, ಆರ್ ಯು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನು. ಸೊ ಅದು ಅವರವರಿಗೆ ಗೊತ್ತಿರುತ್ತೆ. ಅಂದರೆ ನೇವಿ ಆರ್ಮಿಯಲ್ಲಿ ಒಂದು 15 ಇಯರ್ಸ್ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಬಂದಿರ್ತಾರೆ, ಅವರು ಇಲ್ಲಿ ಇದನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾನ ಯೂಸ್ ಮಾಡ್ಕೋಬೋದು. ನೋ ಇದ್ರೆ ನೋ, ಇದು ಕೂಡ ನೋ. ಓಕೆ, ಅಂದರೆ ಎಸ್ ಇದ್ರೆ ಎಸ್. ನೆಕ್ಸ್ಟು ಆರ್ ಯು ಡಿಪೆಂಡೆಂಟ್ ಆಫ್ ಸರ್ವಿಸ್ ಮ್ಯಾನ್ ಕಿಲ್ಡ್, ಅಂದರೆ ಯಾವುದೋ ಒಂದು ಸರ್ವಿಸಲ್ಲಿ ಇದ್ದು ಕಿಲ್ಡ್ ಆಗಿ ಒಂದು ಸರ್ಟಿಫಿಕೇಟ್ ಸಿಕ್ಕಿರುತ್ತೆ. ಎಕ್ಸಾಂಪಲ್ಲು ಕಾರ್ಗಿಲ್ ಯುದ್ಧ ಈ ಥರದ್ದೆಲ್ಲ ಗೊತ್ತಿರುತ್ತಲ್ವ, ಅದು ಯಾರ್ದಿರುತ್ತೋ ಅವ್ರ ಹತ್ರ ಸರ್ಟಿಫಿಕೇಟ್ ಮಾಡಿಸಿಟ್ಟಿರ್ತಾರೆ, ಅವರು ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೋ, ಮ್ಯಾಕ್ಸಿಮಮ್ ನೋ ಇರುತ್ತೆ, ರೇರ್ ಕೇಸು. ಆರ್ ಯು ಸೀಕಿಂಗ್ ಎ ರಿಲ್ಯಾಕ್ಸೇಷನ್, ವಿಡೋ, ಡಿವೋರ್ಸ್ ವುಮೆನು ರಿಲ್ಯಾಕ್ಸೇಷನ್ ಬೇಕು. ನಾಟ್ ಮ್ಯಾರಿಡ್ ಅಂದರೆ ಡಿವೋರ್ಸ್ ಆಗಿ ಸಪ್ರೇಟ್ ಫ್ರಮ್ ದಿಯರ್ ಹಸ್ಬೆಂಡು ಆ್ಯಂಡ್ ಹೂ ಆರ್ ನಾಟ್ ಮ್ಯಾರಿಡ್, ರಿಮ್ಯಾರಿಡ್, ಮದುವೆ ಆಗದೇ ಇರೋರಿಗೆ ಇದು ಡಿವೋರ್ಸ್ ಆದಮೇಲೆ ಅವರು ರಿಲ್ಯಾಕ್ಸೇಷನ್ ಬೇಕಾದರೆ ಇಲ್ಲಿ ಅವ್ರಿಗೆ ರಿಲ್ಯಾಕ್ಸೇಷನ್ ಇದೆ. ಓಕೆ, ನೋ ಇದ್ರೆ ನೋ. ನೆಕ್ಸ್ಟು CW CRP ಅಪಿಯರ್ ಡೀಟೇಲ್ಸ್, ಅಂದರೆ ಪ್ರೀವಿಯಸ್ ನೀವು ಪ್ರಿಲಿಮ್ಸು ಮತ್ತು ಮೇನ್ಸ್ ಅಪ್ಲೈ ಮಾಡಿ ಅಟೆಂಡ್ ಆಗಿದ್ದರೆ, ಯಾವ್ದು ಅಟೆಂಡ್ ಆಗಿದ್ರೆ 1 2 3 ಅಪ್ ಟು 15ವರೆಗೆ ಕೊಟ್ಟಿದ್ದಾನೆ, ನೀವು ಸೆಲೆಕ್ಟ್ ಮಾಡೋದು. ಎಸ್ ಕೊಟ್ಟು ಅದು ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಇಮೇಲಲ್ಲಿ ಸಿಗುತ್ತೆ, ಇದ್ರೆ ಹಾಕಿ ಎಸ್ ಕೊಡಿ. ಇಲ್ಲ ನೀವು ಮೇನ್ಸ್ ಪ್ರಿಲಿಮ್ಸ್ ಪಾಸ್ ಮಾಡಿರ್ತೀರ, ಪ್ರಿಲಿಮ್ಸ್ ಪಾಸ್ ಮಾಡಿಲ್ಲ ಅಂತಂದರೆ ಪ್ರಿಲಿಮ್ಸ್ ಪಾಸ್ ಮಾಡಿ ಜಸ್ಟ್ ಅಟೆಂಪ್ಟ್ ಮಾಡಿದ್ರೆ ಅಂದರೆ ನಂಬರ್ ಸಿಗ್ತಿಲ್ಲ ಅಂದರೆ ನೋ ಕೊಟ್ಬಿಡಿ, ಏನು ತೊಂದರೆ ಇಲ್ಲ. ಇದಕ್ಕೇನು ಲಿಮಿಟ್ ಇಲ್ಲ, ಇಷ್ಟೇ ಅಟೆಂಪ್ಟ್ಸ್ ಮಾಡಬೇಕನ್ನೋ ಏನು ಲಿಮಿಟ್ ಎಲ್ಲೂ ಕೊಟ್ಟಿಲ್ಲ. ಸೊ ನೀವು ನೋ ಕೊಟ್ಬಿಡಿ, ಇದ್ರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಆರ್ ಯು ಟ್ರೈನ್ಡ್ ಅಪ್ರೆಂಟಿಸ್. ಆಲ್ರೆಡಿ ಅಪ್ರೆಂಟಿಸ್ ತೊಗೊತಿದ್ದಾರೆ. ಯಾವ ಥರ ಅಂದರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಕಾಲ್ ಫಾರ್ಮ್ಯಾಟ್ ತೊಗೊಳ್ತಿದ್ದಾರೆ. ಆ ಅಪ್ರೆಂಟಿಸ್ ಆಗಿದ್ದರೆ ನೀವು ಎಸ್ ಕೊಟ್ಟು ಯಾವಾಗಿಂದ ಯಾವಾಗ ಜಾಯ್ನ್ ಆಗಿದ್ದೀರಾ ಡೀಟೇಲ್ ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ನೋ ಇದ್ರೆ ನೋ. ಓಕೆ, ನೆಕ್ಸ್ಟು NAPS ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್, ಅದರಲ್ಲಿ ಅಟೆಂಡ್ ಆಗಿದ್ರೆ ನೀವು, ಯಾರು ಅಟೆಂಡ್ ಆಗಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಎಸ್ ಇದ್ರೆ ಎಸ್ಸು, ನೋ ಇದ್ರೆ ನೋ. ನೆಕ್ಸ್ಟು ನ್ಯಾಷನಾಲಿಟಿ ಇಂಡಿಯನ್. ಓಕೆ, ಎಲ್ಲಿ ಪ್ರಿಫರೆನ್ಸ್ ಎಲ್ಲಿ ಕೊಡ್ತೀರಾ ನೀವು? ಸೊ ಎಕ್ಸಾಂಪಲ್ಲು ಕರ್ನಾಟಕ ಅಪ್ಲೈ ಮಾಡ್ತಿದ್ದೀರಾ, ಕರ್ನಾಟಕ ಸ್ಟೇಟ್ ಕೂಡ ಆಟೋಮೆಟಿಕಾಗಿ ಫೆಚ್ ಬರುತ್ತೆ ಆಟೋಮೆಟಿಕ್ಕಾಗಿ. ನೆಕ್ಸ್ಟು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ನೀವು ಬರಲಿಕ್ಕೆ ಓದಲಿಕ್ಕೆ ಬರುತ್ತಾ? ಎಸ್ಸು. ಅದು ಪ್ರೂವ್ ಮಾಡೋದಕ್ಕೆ ನಿಮಗೆ ಎವಿಡೆನ್ಸ್ ಆಗಿ ಏನಿದೆ SLC ಮಾರ್ಕ್ಸ್ ಸಬ್ಮಿಟ್ ಮಾಡ್ತೀರಾ? ಎಸ್ಸು. ಅದಕ್ಕೆ PDF ಫಾರ್ಮೆಟಲ್ಲಿ ಸಬ್ಮಿಟ್ ಮಾಡೋಕ್ಕೆ ಹೇಳಿರೋದು, ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದಾರೆ ಈ ಸರಿ. ನೆಕ್ಸ್ಟು ಐ ವಿಲ್ ಸಬ್ಮಿಟ್ ದ 10th ಆ್ಯಂಡ್ ಅಬೌವ್ ಮಾರ್ಕ್ಸ್ ಕಾರ್ಡ್ ಎವಿಡೆನ್ಸ್. ಓಕೆ, ಸೇಮು. ಎಕ್ಸಾಮ್ ಸೆಂಟರ್ ಯಾವ ಸೆಲೆಕ್ಟ್ ಮಾಡ್ತೀರಾ? ಬೆಂಗಳೂರು ಇದ್ದರೆ ಬೆಂಗಳೂರು, ನಿಮಗೆ ಯಾವ್ದು ನಿಯರೆಸ್ಟ್ ಸೆಲೆಕ್ಟ್ ಮಾಡಿ. ಪ್ರಿಲಿಮ್ಸ್ ಎಕ್ಸಾಮ್ಗೆ 2 ಆಪ್ಷನ್ ಇರುತ್ತೆ, ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಶಿವಮೊಗ್ಗ. ಓಕೆ, ಮೈಸೂರು, ಶಿವಮೊಗ್ಗ ಯಾವುದಾದ್ರೂ ಒಂದು. ನೆಕ್ಸ್ಟು ಸೆಂಟರ್ ಫಾರ್ ದ ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮ್. ನೀವು ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸಿಗೆ ಹೋಗ್ಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾವುದಿರುತ್ತೆ? ಶಿವಮೊಗ್ಗ ಮಾಡಿ, ಬೆಂಗಳೂರು ಮಾಡಿ, ಇದು ಓಕೆ ನಿಮ್ಮ ಇಷ್ಟ, ಅದು ಯಾವುದಾದ್ರೂ ಮಾಡ್ಬೋದು ನೀವು. ಕೈಂಡ್ಲಿ ಯಾವ ಮೀಡಿಯಮ್ ಬೇಕು ನಿಮಗೆ? ಮೀಡಿಯಮ್ ಇಂಗ್ಲೀಷ್ ವಿತ್ ಕನ್ನಡ ಬೇಕಲ್ವಾ? ಇಂಗ್ಲೀಷ್ ವಿತ್ ಕನ್ನಡ ಸೆಲೆಕ್ಟ್ ಮಾಡಿ. ID ಪ್ರೂಫ್ ಏನು ಕೊಡ್ತೀರಾ? ಕ್ಲಿಕ್ ಮಾಡಿ, ID ಪ್ರೂಫ್ ಸೆಲೆಕ್ಟ್ ಮಾಡಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ. ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತ್ 1 ಜನವರಿ ಎಷ್ಟಿರುತ್ತೋ ಅದಷ್ಟು ಹಾಕಿ ಡೇಟ್ ಆಫ್ ಬರ್ತು.
ಇಲ್ಲಾಂದರೆ ಇದು ಕಮ್ಯುನಿಟಿ ವಿಡಿಯೋ ರಿಮೂವ್ ಆಗ್ಬಿಡ್ತಾನೆ, ಎಲ್ಲ ಫಿಲ್ ಮಾಡ್ಬೋದು, ವಿಡಿಯೋ ರಿಮೂವ್ ಆಗ್ಬಿಡುತ್ತೆ ಇದರಲ್ಲಿ, ಅದಕ್ಕೋಸ್ಕರ ಫಿಲ್ ಮಾಡ್ತಿಲ್ಲ. ನೆಕ್ಸ್ಟು ಜೆಂಡರ್ ಮೇಲ್ ಆರ್ ಫಿಮೇಲು, ಮ್ಯಾರಿಡ್ ಅನ್ಮ್ಯಾರಿಡ್, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಹಾಕಿ, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಹಾಕಿ. ವಿಡಿಯೋ ಇರ್ತಾರೆ, ವಿಡಿಯೋ ಹಾಕಿ ಅಲ್ಲಿ ರಿಲ್ಯಾಕ್ಸೇಷನ್ ಕೂಡ ಅವು ಅವ್ರು ತೊಗೋಬೋದು. ನಂತರ ಆಧಾರ್ ಕಾರ್ಡು, ಇನ್ ಐ ಕನ್ಸೆಂಟ್ ಫಾರ್ ಯೂಸಿಂಗ್ ಆಧಾರ್ ಕಾರ್ಡ್, ಅಂದರೆ ನೀವು ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಬರೀತಿರ್ತೀರಲ್ಲ, ಎರಡು ಫಿಲ್ ಮಾಡಿರಿ, ಆಧಾರ್ ಮತ್ತು ಪ್ಯಾನು ಯೂಸ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಡೂ ಹ್ಯಾವ್ ಎ ಟ್ವಿನ್ ಸಿಸ್ಟರ್ಸ್ ಆರ್ ಬ್ರದರ್ಸ್, ಅಂದರೆ ಒಂದೇ ಥರ ನೀವು ಟ್ವಿನ್ಸ್ ಅವಳಿ ಜವಳಿ ಇದ್ದರೆ ಇಲ್ಲಿ ನೀವು ಎಸ್ ಕೊಡಬೇಕಾಗುತ್ತೆ. ಅಂದರೆ ಇಬ್ಬರು ಎಕ್ಸಾಮ್ ಅಪೇರ್ ಆಗ್ತಿರ್ತಾರೆ, ಓಕೆ, ತಮ್ಮ ಇಂಪ್ರೆಷನ್ ತೊಗೊಳ್ದಾರಲ್ಲಿ ಒಳಗಡೆ ಹೋದಾಗ ಡಿಫ್ರೆಂಟಾಗಿ ಇದ್ದರೂ ನೀವು ಮೆನ್ಷನ್ ಮಾಡಿರ್ಬೇಕು ಮೊದಲೇ. ಇಲ್ಲಾಂದರೆ ಇವ್ರ ಪ್ಲೇಸಲ್ಲಿ ಹೋಗೋ ಅವ್ರು ಬರೆದು ಎಲ್ಲ ಪಾಸ್ ಆಗಿರುತ್ತೆ, ಇನ್ನೊಬ್ಬ ಬಂದು ಜಾಬ್ ಮಾಡ್ತಿರ್ತಾನೆ. ಈ ಥರ ತುಂಬ ಕೇಸಸ್ ಆಗಿದೆ, ಅದಕ್ಕೋಸ್ಕರ ಕೇಳಿದರೆ ಎಸ್ ಇದ್ರೆ ಎಸ್ ಕೊಟ್ಟು ಅವ್ರ ಹೆಸರು ಎಲ್ಲ ಕ್ಲಿಯರಾಗಿ ಡೀಟೇಲ್ ಮೆನ್ಷನ್ ಮಾಡಬೇಕಿಲ್ಲಿ. ನೋ ಇದ್ರೆ ನೋ, ರೇರ್ ಕೇಸ್ ಇದು. ನೆಕ್ಸ್ಟ್ ಅಡ್ರೆಸ್ ಫಿಲ್ ಮಾಡಿ, ಸೇಮ್ ಅಡ್ರೆಸ್ ನೋಡಿ, ಎ ಫಿಲ್ ಮಾಡಿದರೆ ಅಡ್ರೆಸ್ ಫಿಲ್ ಮಾಡಿ, ಪಿನ್ ಕೋಡ್ ಫಿಲ್ ಮಾಡಿ. ಓಕೆ, ಸ್ಟೇಟ್ ಯಾವ್ದು ಬರುತ್ತೆ, ಕರ್ನಾಟಕ ಫಿಲ್ ಮಾಡಿ. ಇದೆಲ್ಲ ಫಿಲ್ ಮಾಡಾದ್ಮೇಲೆ ಸೇಮ್ ಈಗ ನೋಡಿ ಕರೆಸ್ಪಾಂಡಿಂಗ್, ಅಂದರೆ ನೀವು ಎಲ್ಲಾದರೂ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಓದ್ತಿರ್ತೀರಾ, ಅದು ನಿಮ್ಮ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಆಗಿರುತ್ತೆ, ಅದನ್ನ ಇಲ್ಲಿ ಫಿಲ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ಸು ಮನೆ ಅಡ್ರೆಸ್, ಊರು ಅಡ್ರೆಸ್ ಹಾಕ್ಬೋದು, ಇಲ್ಲ ಎರಡು ಒಂದೇ ಅಡ್ರೆಸ್ ಹಾಕೋದು, ಸೇಮ್ ಆ್ಯಸ್ ಮೇಲ್ಗಡೆ ಅಡ್ರೆಸ್ಸು ಫಿಲ್ ಆಗ್ಬಿಡುತ್ತೆ. ನೆಕ್ಸ್ಟು ಇದೆಲ್ಲ ತೋರಿಸಿದ್ದು, ಇದೆಲ್ಲ ನಾವು ಫಿಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ರಿಮೂವ್ ಆಗುತ್ತೆ. ಓಕೆ, ಇಲ್ಲಿ ಟ್ವಿನ್ಸ್ ಆದಮೇಲೆ ಫಾದರ್ ನೇಮ್ ಹಾಕಬೇಕು, ಮದರ್ ನೇಮ್ ಹಾಕಬೇಕು. ಫಾದರ್ ನೇಮ್ ಕನ್ಫರ್ಮ್ ಮಾಡಿ, ಸೇಮ್ ಇರಬೇಕು, ಫಿಲ್ ಮಾಡಿ. ಓಕೆ ಬರುತ್ತೆ. ನೆಕ್ಸ್ಟ್ ನೀವು ಸಬ್ಮಿಟ್ ಮಾಡ್ಬೋದು. ಅದಿಷ್ಟು ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜ್ ಬರ್ತೀರಾ. ನೆಕ್ಸ್ಟ್ ಪೇಜ್ ಈ ಥರ ಇರುತ್ತೆ, ಯಾವುದಂದ್ರೆ ಡೀಟೇಲ್ಸ್ ಫಿಲ್ ಮಾಡಬೇಕು ನೀವು. ಎಜುಕೇಷನ್ ಕ್ವಾಲಿಫಿಕೇಷನ್, SSL ಸೇಲ್ ಮಾಡಿರ್ತಾರೆ, ನೇಮ್ ಆಫ್ ದ ಬೋರ್ಡ್, ಅದು SSLC ಮಾರ್ಕ್ಸ್ ಕಾರ್ಡಲ್ಲಿ ಮೇಲ್ಗಡೆ ಇರುತ್ತೆ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್, ಅದು ಫಿಲ್ ಮಾಡಿ. ಡಿಗ್ರಿ, ಡೇಟ್ ಆಫ್ ಪಾಸಿಂಗ್ ಅದರೊಳಗಡೆ ಕೆಳಗಡೆನೇ ಇರುತ್ತೆ, ಯಾವ ಪಾಸ್ ಆಗಿರ್ತೀರಾ. ಸಪೋಸ್ 2020 ಪಾಸ್ ಆದರೆ 2020 ಅಂತ ಹಾಕಿ, 15 ಪಾಸ್ ಆದರೆ 15 ಅಂತ ಹಾಕಿ ಒಂದು ಕೊಡಿ. ನೆಕ್ಸ್ಟು ಪರ್ಸೆಂಟೇಜಲ್ಲೇ ಇರಬೇಕು. ಸಪೋಸ್ ನಿಮ್ಮದು ಇವಾಗ ಮಾರ್ಕ್ಸು ಡಿಗ್ರಿಯಲ್ಲಿ ಯಾವ ಥರ ಬರ್ತಿದೆ ಅಂದರೆ 1 to 10 ಒಳಗಡೆ ಕೊಡ್ತಿದ್ದಾರೆ, ಅದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಹಾಕಬೇಕು. 80 ತೆಗೆದಿದ್ರೆ 80, 60 ತೆಗೆದಿದ್ರೆ 60 ಎಲ್ಲ ಹಾಕಬೇಕು. ನೆಕ್ಸ್ಟು ಗ್ರಾಜುಯೇಷನ್ ಇಂಪಾರ್ಟೆಂಟ್ ಅಲ್ವಾ, ಗ್ರಾಜುಯೇಷನ್ನು ಸಪೋಸ್ ಇಂಜಿನಿಯರಿಂಗ್ ಮಾಡಿದರೆ ನೀವು VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಕಂಪ್ಲೀಟ್ ಆಗಿರುತ್ತೆ, VTUನ ಶಾರ್ಟಾಗಿ ಬರೀತೀನಿ, ನೀವು ಕಂಪ್ಲೀಟ್ ಫಿಲ್ ಮಾಡಬೇಕು. ಸರ್ಟಿಫಿಕೇಟ್ ಮೇಲ್ಗಡೆ ಹೇಗಿರುತ್ತೋ ಹಾಗೆ ಫಿಲ್ ಮಾಡಿ. ನೆಕ್ಸ್ಟ್ ಡಿಗ್ರಿ ಏನು ಮಾಡಿರ್ತಾರೆ, BE ಮಾಡಿದರೆ BE, BA ಮಾಡಿದರೆ BA, ಸೊ BE ಹಾಕಿ. ಯಾವುದ್ರಲ್ಲಿ ಸ್ಪೆಷಲ್ ಯಾವ್ದು ಮಾಡಿದ್ದೀರಾ, ಕಂಪ್ಯೂಟರ್ ಸೈನ್ಸ್ ಮಾಡಿದರೆ ಕಂಪ್ಯೂಟರ್ ಸೈನ್ಸು ಯಾವ ಪಾಸ್ ಆಗಿದ್ದೀರಾ, 2020 ಪಾಸ್ ಆಗಿದ್ದೀರಾ, 2025 ಪಾಸ್ ಆಗಿದ್ದೀರಾ, 2023 ಪಾಸ್ ಆಗಿದ್ದೀರಾ ಹಾಕಿ ಡೇಟು. ನೆಕ್ಸ್ಟು ನೋಡಿ, ನಾನು ಸಪೋಸ್ ಪರ್ಸೆಂಟೇಜ್ ಹಾಕ್ತೀನಿ, ಇಲ್ಲಿ ಕೊಟ್ಟೆ ಬಿಡುತ್ತೆ. ಸಪೋಸ್ CGPR OPGA ಇಸ್ ಅಡಾಪ್ಟೆಡ್, ಪ್ಲೀಸ್ ಅದನ್ನು ಕನ್ವರ್ಟ್ ಮಾಡಬೇಕು ನೀವು. ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಟ್ ಟು ನಿಯರೆಸ್ಟ್ ಟು ದ 2 ಡೆಸಿಮಲ್ ಥರ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಹಾಕಬೇಕು. ಗೂಗಲಲ್ಲಿ ನೀವು ನಿಮಗೆ ಗೂಗಲ್ CGPA ಟು ಪರ್ಸೆಂಟೇಜ್ ಅಂತ ಹಾಕಿದರೆ ಒಂದು ಇದು ಓಪನ್ ಆಗುತ್ತೆ, ನಿಮ್ಗೆ ಎಷ್ಟು ಬಂದಿರುತ್ತೋ ಅದನ್ನ ಹಾಕಿದರೆ ಆಟೋಮೆಟಿಕ್ ಕನ್ವರ್ಟ್ ಆಗಿ ನಿಮಗೆ ತೋರಿಸುತ್ತೆ. ಓಕೆ, ಇದಿಷ್ಟು ಫಿಲ್ ಮಾಡಿದ್ರ ನಂತರ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ. ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ನಿಮ್ಮ ಡಿಗ್ರಿಯಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಓದಿದ್ರೆ ಎಸ್ ಅಂತ ಕೊಡಿ. ನಾನು ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಓದಿದ್ದೀನಿ, ಕಂಪ್ಯೂಟರ್ ಆಪರೇಷನ್ ಸಬ್ಜೆಕ್ಟ್ ಓದಿದ್ದೀನಿ, ಇದು ಲ್ಯಾಂಗ್ವೇಜ್ ಓದಿದ್ದೀನಿ. ಡಿಗ್ರಿಯಲ್ಲಿ ಇಂಜಿನಿಯರ್ಸ್ ಏನು ಮಾಡಿರ್ತಾರೆ, ಒಂದು ಲ್ಯಾಂಗ್ವೇಜ್ ಓದಿರ್ತಾರೆ. ನೀವು ಯಾವ್ದಾದ್ರು ಒಂದು ಕಂಪ್ಯೂಟರ್ ಆಪರೇಷನ್ ಓದಿರ್ತಾರೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಆಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಸರ್ಟಿಫಿಕೇಟ್ ಇದ್ದರೆ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿ. ಸರ್ಟಿಫಿಕೇಟ್ ಇದೆ ನನ್ನ ಹತ್ರ, ಕಂಪ್ಯೂಟರ್ ಆಪರೇಷನ್, ಒಂದು ಕಂಪ್ಯೂಟರ್ ಸಿಸ್ಟಮ್ ಯಾವ ಥರ ಆಪರೇಟ್ ಮಾಡೋದು ಬೇರೆ, ಲ್ಯಾಂಗ್ವೇಜ್ ಬೇರೆ. ಲ್ಯಾಂಗ್ವೇಜ್ ಅಂದರೆ C++, ಜಾವಾ ಇವೆಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜು. ಓಕೆ, ಕಂಪ್ಯೂಟರ್ ಆಪರೇಷನ್ ಅಂದರೆ ಎಕ್ಸೆಲ್ಲು ನಾರ್ಮಲ್ ಆಪ್ರೇಟ್ ಮಾಡ್ತಿರಲ್ಲ ನೀವು, ವರ್ಲ್ಡ್ ಡಾಕ್ಯುಮೆಂಟು ಅದೆಲ್ಲ. ಸೊ ಸರ್ಟಿಫಿಕೇಟ್ ಇನ್ ಕಂಪ್ಯೂಟರ್ ಆಪರೇಷನ್ ಮ್ಯಾಕ್ಸಿಮಮ್ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನೀವು ಅಂದರೆ ಎಜುಕೇಷನ್ ಮುಗಿಸಿದ ಮೇಲೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ, ಎಸ್ ಇದ್ರೆ ಎಸ್ ಕೊಡಿ. ಎಕ್ಸ್ ಕೊಟ್ಟು ಇಲ್ಲಿಂದ ಇಲ್ಲಿವರೆಗೂ ವರ್ಕ್ ಮಾಡ್ತಿದ್ದೀರಾ, ಎಷ್ಟು ಎಕ್ಸ್ಪೀರಿಯನ್ಸು ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ನೋ ಇದ್ರೆ ನೋ, ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ, ನೀನು ಸ್ಟೂಡೆಂಟ್ ಆಗಿದ್ದರೆ ನೋ, ಅಂದರೆ ಓದ್ತಿದ್ರೆ. ನೆಕ್ಸ್ಟ್ ಅದಾದಮೇಲೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಯಾರ್ಯಾರಿಗಿರುತ್ತೆ ಅಂದರೆ OBC SC ST ಇರುತ್ತೆ. ಅಲ್ಲಿ ಜನರಲ್ ಸೆಲೆಕ್ಟ್ ಮಾಡಿದ್ದಕ್ಕೆ ಇಲ್ಲಿ ಡಿಸೇಬಲ್ ಆಗಿದೆ. ಅಲ್ಲಿ ಏನಾದರೂ ನೀವು ಸೆಲೆಕ್ಟ್ ಮಾಡಿದರೆ ಇದು ಬೇಕಾದರೆ ಎಸ್ ಕೊಡ್ಬೋದು, ನೋ ಅಂದರೆ ನೋ ಕೊಡ್ಬೋದು. ಓಕೆ, ನೆಕ್ಸ್ಟ್ ನಿಮ್ಮ ಮೇಲೆ ಯಾವುದಾದ್ರು ಕೇಸ್ FIR ಆಗಿದೆಯಾ, ಏನಾದರೂ ಒಂದು ಕೇಸಲ್ಲಿ ಹೆಸರು ರಿಜಿಸ್ಟರ್ ಆಗಿದೆಯಾ, ಕೋರ್ಟಲ್ಲಿ ಏನಾದರೂ ಇದು ಇದ್ದರೆ ಎಸ್ ಕೊಡಿ, ಅದ್ರ ಡೀಟೇಲ್ ಫಿಲ್ ಮಾಡಿ. ನೋ ಇದ್ದರೆ ನೋ ಕೊಡಿ, ಮ್ಯಾಕ್ಸಿಮಮ್ ನೋ ಇರುತ್ತೆ. ನೆಕ್ಸ್ಟು ಲ್ಯಾಂಗ್ವೇಜ್ ನೋಟ್ಸ್ ಯಾವುದಿದೆ, ಕನ್ನಡ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಸ್ಪೀಕ್ ಬರುತ್ತೆ. ನೆಕ್ಸ್ಟು ಇಂಗ್ಲೀಷು ಓದ್ಲಿಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ. ಹಿಂಗಿದ್ರೆ ಓದಿರ್ತೀರ SSLCಯಲ್ಲಿ, ಬರೀಲಿಕ್ಕೆ ಬರುತ್ತೆ ನಿಮಗೆ, ಓದ್ಲಿಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರಲ್ಲ ಅಂದರೆ ಜಸ್ಟ್ ಬಿಟ್ಬಿಡಿ. 1 more ಪೇಜ್ ಫೌಂಡ್, ಯಾವುದಿದು, ಇದು ಕಂಪ್ಯೂಟರ್ ಆಪರೇಷನ್. ಓಕೆ, ಇದೆಲ್ಲ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಇದಾದಮೇಲೆ
ಪ್ರಿಫರೆನ್ಸಸ್ ಬರುತ್ತೆ. ಪ್ರಿಫರೆನ್ಸಸ್ ಯಾವ ಥರ ಕೊಡಬೇಕಂದ್ರೆ ಫಸ್ಟು ಕರ್ನಾಟಕದಲ್ಲಿ ಜಾಸ್ತಿ ಇರೋದು ಯಾವ ಬ್ಯಾಂಕು? ಸೊ ಕೆನರಾ ಬ್ಯಾಂಕ್ ಫಸ್ಟ್ ಆಪ್ಷನ್ ಕೊಡಿ, ಇಲ್ಲ ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಅಂದರೆ ವಿಜಯ ಬ್ಯಾಂಕ್ ಮರ್ಜ್ ಆಗಿದೆ, ಜಾಸ್ತಿ ಇದೆ. ಬ್ಯಾಂಕ್ ಆಫ್ ಬರೋಡಾ ಅಥವಾ ಕೆನರಾ ಬ್ಯಾಂಕ್, ನಿಮ್ದು ಯಾವ್ದು ಇಷ್ಟನೋ ಅದು ಕೊಡಿ. ನೆಕ್ಸ್ಟ್ ಕೆನರಾ ಕೊಡಿ. ಅದಾದಮೇಲೆ ಯೂನಿಯನ್ ಬ್ಯಾಂಕ್. ಯೂನಿಯನ್ ಬ್ಯಾಂಕ್ ಯಾಕೆ ಕೊಡಬೇಕಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ಮರ್ಜ್ ಆದಮೇಲೆ ಯೂನಿಯನ್ ಬ್ಯಾಂಕ್ ಎಲ್ಲ ಕಡೆ ನೋಡ್ಬೋದು. ಫಸ್ಟ್ ಬ್ಯಾಂಕ್ ಆಫ್ ಬರೋಡಾ, ಕೆನರಾ, ಯೂನಿಯನ್ ಇದೆಲ್ಲ ಆದಮೇಲೆ ನೀವು ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಅಂದರೆ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ಬೋದು. ಬ್ಯಾಂಕ್ ಆಫ್ ಇಂಡಿಯಾ ನಾರ್ತ್ ಸೈಡು ತುಂಬ ಜಾಸ್ತಿ ಇದೆ. ನಾರ್ತ್ ಕರ್ನಾಟಕ ಸೈಡು ಬೆಳಗಾಂ, ಹುಬ್ಳಿಯಲ್ಲಿ ತುಂಬ ನೋಡಲಿಕ್ಕೆ ಸಿಗುತ್ತೆ, ಕೊಡ್ಬೋದು. ಇಲ್ಲ ಇಂಡಿಯನ್ ಬ್ಯಾಂಕ್ ಕೂಡ ಕೊಡ್ಬೋದು. ಇಂಡಿಯನ್ ಬ್ಯಾಂಕ್ ಅಂದರೆ ಚೆನ್ನೈ ಬೇಸ್ಡ್ ಬ್ಯಾಂಕ್ ಇದು. ಸೊ ಅಲ್ಲಿ ಜಾಸ್ತಿ ಕವರ್ ಆಗುತ್ತೆ ಸೌತ್ ಇಂಡಿಯನ್ನಲ್ಲಿ. ಸೊ ಬ್ಯಾಂಕ್ ಆಫ್ ಇಂಡಿಯಾ ಕೊಡಿ, ಆಮೇಲೆ ಇಂಡಿಯನ್ ಬ್ಯಾಂಕ್ ಕೊಡಿ. ನೆಕ್ಸ್ಟು ನಿಮ್ಮಿಷ್ಟ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೊಡಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಪಂಜಾಬ್ ನ್ಯಾಷನಲ್ ಕೊಡಿ, ಯುಕೋ ಕೊಡಿ, ಪಂಜಾಬ್, ಇಂಡಿಯನ್ ಓವರ್ಸೀಸ್ ಇಷ್ಟು ಕೊಡಿ. ಪ್ರಿಫರೆನ್ಸ್ ಕೊಟ್ಟು ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕಂಪ್ಲೀಟ್ ಪ್ರಿವ್ಯೂ ಸಿಗುತ್ತೆ. ನೀವು ಏನೇನು ಫಿಲ್ ಮಾಡಿದ್ರೆ ಕರೆಕ್ಟಾಗಿ ಫಿಲ್ ಮಾಡಿದ್ರು ಇಲ್ಲೋ ಹೆಸರು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬೋದು. ಏನಾದರೂ ಕರೆಕ್ಷನ್ ಇದ್ದರೆ ನೀವು ವಿಸಿಟ್ ಮಾಡಿ ಚೇಂಜಸ್ ಮಾಡ್ಬೋದು. ನೋಡಿ ನೀವು ಏನೇನು ಫಿಲ್ ಮಾಡಿದ್ರೆ ಎಲ್ಲ ತೋರಿಸ್ತಾ ಇದೆ ಇಲ್ಲಿ. ಅಲ್ಲಿ ಎಸ್ ಯಾವುದು ಕೊಟ್ಟಿರ್ತೀರ, ನೋ ಯಾವುದು ಕೊಟ್ಟಿರ್ತೀರ, ಕಂಪ್ಲೀಟಾಗಿ ಎಲ್ಲ ಇದೆ ಇಲ್ಲಿ. ನೆಕ್ಸ್ಟ್ ನೀವು ಎಜುಕೇಷನ್ ಡೀಟೇಲ್ ಫಿಲ್ ಮಾಡಿದ್ದೀರಾ, ಕಂಪ್ಲೀಟಾಗಿ ನೀವು ಎಲ್ಲ ಪೇಜಲ್ಲಿ ಏನು ವಿಸಿಟ್ ಮಾಡ್ತಾ ಬಂದಿದ್ದೀರಾ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಇಲ್ಲಿ, ಲ್ಯಾಂಗ್ವೇಜ್ ಕೂಡ. ನೆಕ್ಸ್ಟು ಐ ಅಗ್ರಿ, ಐ ಕನ್ಫರ್ಮ್ ದ ನೇಮ್ ಫಿಲ್ಡ್ ಅಪ್ಲಿಕೇಶನ್ ಈಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಮೈ ಐಡಿ. ಅಲ್ಲಿ ನೀವು ಆಧಾರ್ ಕೊಟ್ಟರೆ ಆಧಾರ್ ಜೊತೆ ಮ್ಯಾಚ್ ಆಗಬೇಕು, ಪ್ಯಾನ್ ಕೊಟ್ಟರೆ ಪ್ಯಾನ್ ಜೊತೆ ಮ್ಯಾಚ್ ಆಗಬೇಕು. ಓಕೆ, ಕಂಪ್ಲೀಟ್ ಇದೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡಿ. ಓಕೆ, ಎಲ್ಲ ಕರೆಕ್ಟ್ ಇದ್ದರೆ ಕನ್ಫರ್ಮ್ ಕೊಡಿ. ಫೈನಲ್ ಕನ್ಫರ್ಮೇಷನ್ ಓಕೆ. ಇದಾದಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಲಿಸ್ಟ್ ಬರುತ್ತೆ. ಯಾವುದಂದರೆ ಲೆಫ್ಟ್ ತಮ್ ಇಂಪ್ರೆಷನ್ನು, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ನು, SSLC ಮಾರ್ಕ್ಸ್ ಕಾರ್ಡು. ಇವೆರಡು JPG ಫಾರ್ಮ್ಯಾಟಲ್ಲಿ ಇರಬೇಕು. ಎಷ್ಟೆಷ್ಟು ಸೈಜ್ ಇರಬೇಕಂತ ಫಸ್ಟ್ ನೋಟಿಫಿಕೇಷನಲ್ಲಿ ನಿಮಗೆ ತೋರಿಸಿದ್ದೀನಿ. ಇದು PDF ಫಾರ್ಮ್ಯಾಟ್ ಇರಬೇಕು, 500 KB ಮೇಲ್ಗಡೆ ಇರಬಾರ್ದು. ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ. 3 ಅಪ್ಲೋಡ್ ಆಗಿದೆ. ನೀವು ಇಲ್ಲಿ ಪ್ರಿವ್ಯೂ ಮಾಡ್ಬೋದು. ಮೊದಲೇ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಲೆಫ್ಟ್ ತಮ್ ಇಂಪ್ರೆಷನ್ನ ಹೆಸರು ಮಿಸ್ ಮ್ಯಾಚ್ ಆಗುತ್ತೆ. ನೀವು ಟೈಪ್ ಮಾಡುವಾಗ ಮಿಸ್ ಮ್ಯಾಚ್ ಮಾಡಿ ಹ್ಯಾಂಡ್ ರಿಟರ್ನ್ ಇಲ್ಲಿ ಹಾಕಿರ್ತೀರಾ, ಹ್ಯಾಂಡ್ ರಿಟರ್ನ್ ಇಲ್ಲಿ ಹಾಕಿರ್ತೀರ, ಲೆಫ್ಟ್ ತಮ್ ಇಂಪ್ರೆಷನ್ ಇಲ್ಲಿ ಹಾಕಿರ್ತೀರ. ಒಂದ್ಸರಿ ಪ್ರಿವ್ಯೂ ಮಾಡಿ ಕರೆಕ್ಟ್ ಆಗಿದೆ ಅಂತ ನೋಡಿ. ಅದಾದಮೇಲೆ ಐ ಅಂಡರ್ಸ್ಟ್ಯಾಂಡ್, ಎಸ್. ಇವಾಗ ಐ ಅಗ್ರಿ ಟು ಕನೆಕ್ಟ್ ದ ಡಿಜಿಲಾಕರ್. ಮೊಬೈಲಲ್ಲಿ ಮಾಡುವಾಗ ಐ ಅಗ್ರಿ ಟು ಅಂದರೆ ಸಪೋಸ್ ಸಿಸ್ಟಮಲ್ಲಿ ಮಾಡಿ ನೀವು ಆಮೇಲೆ ಮೊಬೈಲಲ್ಲಿ ಕೂಡ ಲಾಗಿನ್ ಆಗ್ಬೋದು. ಫಸ್ಟ್ ಓಪನ್ ಆದ ನಿಮಗೆ ಏನು ತೋರಿಸ್ತು, ನ್ಯೂ ರಿಜಿಸ್ಟ್ರೇಷನ್ನು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಕೇಳ್ತಲ್ವ, ಅಲ್ಲಿ ಹೋಗಿ ಮೊಬೈಲ್ ಕ್ಲಿಕ್ ಮಾಡಿ ಡಿಜಿಲಾಕರ್ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಅಪ್ಲಿಕೇಶನ್. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಡಿಜಿಲಾಕರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ್ಮೇಲೆ ಆಧಾರ್ ನಂಬರ್ ಹಾಕಿ OTP ಇದ್ರು ಕನ್ಫರ್ಮ್ ಮಾಡಬೇಕು ಅದು ಜೆನ್ಯೂನ್ ಇದೆಯಲ್ಲ ಅಂತ. ಅದು ಅಲ್ಲಿ ಆಟೋ ಫೆಚ್ ಆಗುತ್ತೆ. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಕೂಡ ಆಟೋ ಫೆಚ್ ಆಗುತ್ತೆ ಜೆನ್ಯೂನ್ ಇದ್ದರೆ. ಅವೆರಡನ್ನೂ ಫೆಚ್ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಓಕೆ ಕೊಟ್ಟು ಡೀಟೇಲ್ ರೀಚ್ ಮಾಡಿದರೆ ಒಂದು ಫೈನಲ್ ಅಥೆಂಟಿಕೇಶನ್ ಆಗುತ್ತೆ. ನೋ ಅಂದರೆ ನೋ ಕೊಡ್ಬೋದು. ಸೊ ನೀವು ಮಾಡಬೇಕು ಅದನ್ನು ಮೊಬೈಲಲ್ಲಿ. ನೆಕ್ಸ್ಟು M8244W ಅಂದರೆ ಡಬಲ್ ಅಥೆಂಟಿಕೇಶನ್, ಅದು ಸೇವ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಓಕೆ, ಪೇಮೆಂಟ್ ಬರುತ್ತೆ. ಪೇಮೆಂಟ್ ಕ್ಲಿಕ್ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ 3CWQ9 ಸಬ್ಮಿಟ್ ಪೇಮೆಂಟ್. ಓಕೆ, UPI ಆಪ್ಷನ್ ಸಿಗುತ್ತೆ. UPI ಮೇಲೆ ಕ್ಲಿಕ್ ಮಾಡಿ ಶೋ QR ಕೋಡ್ ಕೊಡಿ, ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಕೂಡ ಮಾಡ್ಬೋದು. ಓಕೆ, ಇದು ಮಾಡಿದ್ರೆ ಫೈನಲ್ ಆಗುತ್ತೆ. ಇದು ಫೈನಲ್ ಮಾಡೋ ಆದಮೇಲೂ ನಿಮಗೆ ಮತ್ತೇನಾದರೂ ತಪ್ಪಾಗಿದೆ ಅಪ್ಲಿಕೇಶನ್ ಅಂದರೆ ಮತ್ತೊಂದು ಸರಿ ಅಪ್ಲಿಕೇಶನ್ ಹಾಕಿ ಲೇಟೆಸ್ಟ್ ಅನ್ನು IBPS ನಿಮಗೆ ಕನ್ಸಿಡರ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.